ಸೊ ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಸೊ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸುಮಾರಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ಏನಂದರೆ, ನಿಮಗೆ ಸ್ಕಾಲರ್ಶಿಪ್ ಡೇಟ್ ಏನಾದರೂ ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಇದೆ ಅಂತ. ಸೊ 100% ಸ್ಕಾಲರ್ಶಿಪ್ ಡೇಟ್ ಅನ್ನೋದು ಎಕ್ಸ್ಟೆಂಡ್ ಆಗುತ್ತೆ ಅನ್ನೋದು ನನ್ನ ಒಂದು ಏನಪ್ಪ ಅಂದರೆ ಥಾಟ್ ಆಗಿರ್ಬೋದು. ಸೊ ಇನ್ನು ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಏನಂದರೆ ಕಾಲೇಜಿಂದ ಡೀಟೇಲ್ಸ್ ಅಪ್ಡೇಟ್ ಆಗಿಲ್ಲ. ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನಂದರೆ ಕೌನ್ಸಿಲಿಂಗ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ. ಸುಮಾರಷ್ಟು SSPಯಲ್ಲಿ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇದ್ರ. ಡಿಪಾರ್ಟ್ಮೆಂಟ್ಗೂ ಕೂಡ ಸುಮಾರಷ್ಟು ಕಂಪ್ಲೇಂಟ್ಸ್ಗಳಾಗ್ತಾ ಇದ್ದಾವೆ. ಸೊ ಹಾಗಾಗಿ ಏನಂದರೆ ನೀವು ವೇಟ್ ಮಾಡ್ಬೋದು, ಯಾಕಂದರೆ ನಿಮಗೆ ಸ್ಕಾಲರ್ಶಿಪ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ. ಸೊ ಯಾವುದೇ ರೀತಿ ಗಡ್ಬಡಿಲಿ ಏನು ಫಿಲ್ ಮಾಡಲಿಕ್ಕೆ ಹೋಗಿ ಏನು ಅದರ್ ಡೀಟೇಲ್ಸ್ನ ಫಿಲ್ ಮಾಡಿ ಏನು ಪ್ರಾಬ್ಲಮ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಸ್ಟೇಟಸನ್ನು ಚೆಕ್ ಮಾಡಿದಾಗ ಸುಮಾರಷ್ಟು ಜನಕ್ಕೆ ಬ್ಲ್ಯಾಂಕ್ ಬರ್ತಾ ಇದೆ. ಹೌದು, ಸುಮಾರಷ್ಟು ಜನ ನನಗೆ ಇದೇ ಒಂದು ಕಂಪ್ಲೇಂಟನ್ನು ಹೇಳಿದ್ರಿ, ಸ್ಟೇಟಸನ್ನು ಚೆಕ್ ಮಾಡಿದಾಗ ಬ್ಲ್ಯಾಂಕ್ ಬರ್ತಾ ಇದೆ ಅಂತ. ಸೊ ನಾನು ಕೂಡ ಅದನ್ನು ಚೆಕ್ ಮಾಡಿದಾಗ, ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಸ್ಕಾಲರ್ಶಿಪ್ ಅಮೌಂಟಲ್ಲಿ ಕೂಡ ತುಂಬ ವ್ಯತ್ಯಾಸ ಆಗಿದೆ. ಅಂದರೆ ಪ್ರೀವಿಯಸ್ ಇಯರ್ ಅಮೌಂಟೇ ಬೇರೆ ಇತ್ತು, ಈ ವರ್ಷದ ಸ್ಕಾಲರ್ಶಿಪ್ ಅಮೌಂಟೇ ಬೇರೆ ಇದೆ ಅಂತ ಕೂಡ ಸುಮಾರಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರಿ. ಸೊ ನಾನು ನಿಮಗೆ ಇಲ್ಲಿ ಲಾಗಿನ್ ಆಗಿ ಕೂಡ ತೋರಿಸ್ತೀನಿ. ಒಬ್ಬ ಸ್ಟೂಡೆಂಟ್ನ ಲಾಗಿನಲ್ಲಿ ಯಾವ ರೀತಿ ಏನು ಚೇಂಜಸ್ ಆಗಿದೆ ಇವಾಗ ಈ ಒಂದು ರೀಸೆಂಟ್ ಅಪ್ಡೇಟ್ಸ್ಗಳಲ್ಲಿ. ಬಿಕಾಸ್ ಏನಾಗಿದೆ ಅಂದರೆ ಸ್ಕಾಲರ್ಶಿಪ್ ಈ ಒಂದು SSPದವರು ಈ ಒಂದು ಸ್ಕಾಲರ್ಶಿಪ್ ಅಂದರೆ ಪ್ಲ್ಯಾಟ್ಫಾರ್ಮನ್ನು ಏನು ಮಾಡ್ತಾ ಇದ್ದಾರೆ, ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ಲಾಗಿನ್ ಆದ ನಂತರ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸನ್ನು ಇಲ್ಲ ನಿಮಗೆ ಚೆಕ್ ಮಾಡಲಿಕ್ಕೆ ತೋರಿಸ್ತಾ ಇದೆ, ನೋಡ್ಬೋದು. 24-25 ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ಹೋದಾಗ, ಸೊ ಇಲ್ಲಿ ಡೀಟೇಲ್ಸ್ ಬಂದ ನಂತರ ಇಲ್ಲಿ ನೀವು ಅದರ್ ಡೀಟೇಲ್ಸ್ನ ಚೆಕ್ ಮಾಡಲಿಕ್ಕೆ ಹೋದಾಗ ನಿಮಗೆ ಇಲ್ಲಿ ಪ್ರತಿಯೊಂದು ಕೂಡ ಬ್ಲ್ಯಾಂಕ್ ಆಗಿ ತೋರಿಸ್ತಾ ಇದೆ. ಸೊ ಇದು ನಿಮ್ಮ ಸ್ಕಾಲರ್ಶಿಪ್ ಹಾಕಿರೋದ್ರಿಂದ ಪ್ರಾಬ್ಲಮ್ ಅಲ್ಲ, ಇದು ಬಂದುಬಿಟ್ಟು ಏನಂತಂದರೆ SSP ಅವರ ಕಡೆಯಿಂದನೇ ಇದು ಟೆಕ್ನಿಕಲ್ ಗ್ಲಿಚ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇನ್ನೂ ಕೂಡ ಅವರ ಒಂದು ಈ ಒಂದು ವೆಬ್ಸೈಟ್ ಅಂಡರ್ ಫಾರ್ಮೇಟ್ ಇರೋದ್ರಿಂದ. ಸೊ ನಾನು ನಿಮಗೆ ಇದನ್ನು ಬೇರೆ ಒಂದು ನೋಡ್ಬೋದು. ಇಲ್ಲಿ SSP 24-25 ನಿಮಗೆ ನಾನು ಇದನ್ನ ಚೆಕ್ ಮಾಡಿ ತೋರಿಸ್ತೀನಿ. ಸೊ SSP 24-25 ಇನ್ ಡೀಟೇಲ್ ಆಗಲಿ ಕ್ಲಿಯರ್ ಆಗಿ ಪ್ರತಿಯೊಂದು ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ಇಯರ್ ವೈಸ್ ಸ್ಟೇಟಸಲ್ಲಿ ನಾನು 24-25 ಅಂತ ಫೆಚ್ ಮಾಡಿದಾಗ, ಸೊ ನೀವಿಲ್ಲಿ ನೋಡ್ಬೋದು ಇವಾಗ ಇಲ್ಲಿ ಏನಾಗ್ತಾ ಇದೆ ಅಂದರೆ ಕ್ಲಿಯರಾಗಿ ಪ್ರತಿಯೊಂದು ಡೀಟೇಲ್ಸ್ಗಳು ಬರ್ತಾ ಇದ್ದಾವೆ. ಸೊ ನೋಡ್ಬೋದು ಇಲ್ಲಿ ಅಮೌಂಟ್ ಸ್ಯಾಂಕ್ಷನ್ ತೋರಿಸ್ತಿರೋ ಪ್ರತಿಯೊಂದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಬಟ್ ಅದು ನ್ಯೂ ಒಂದು SSP ಪೋರ್ಟಲ್ನ ವೆಬ್ಸೈಟಲ್ಲಿ ತೋರಿಸ್ತಾ ಇಲ್ಲ. ಸೊ ಇದೇ ಒಂದು ಸುಮಾರು ಜನಕ್ಕೆ ಡೌಟ್ ಆಗಿತ್ತು. ನೀವೇನಾದರೂ ನಿಮ್ಮೊಂದು ಸ್ಟೇಟಸನ್ನು ಕ್ಲಿಯರಾಗಿ ಚೆಕ್ ಮಾಡ್ಕೋಬೇಕಂದ್ರೆ ಬೆಟರ್ SSP 24-25 ಅಂತ ಸರ್ಚ್ ಮಾಡಿಬಿಟ್ಟು ಅಲ್ಲಿ ಹೋಗಿ ನಿಮ್ಮ ಒಂದು SSP ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಯಾರು ಕೂಡ ಗಾಬರಿ ಆಗಬೇಡಿ, ಯಾಕಂದರೆ ಏನು ಎಲ್ಲ ಬ್ಲ್ಯಾಂಕ್ ಇದೆ, ಏನಾದರೂ ತಪ್ಪಾಗಿದೆ ಅಂತ. ಸೊ ಅದಾದಷ್ಟು ಬೇಗ ಸರಿ ಆಗುತ್ತೆ, ಯಾರು ಕೂಡ ಅದರ ಬಗ್ಗೆ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾವು ಮತ್ತೆ ಇದೇ ಒಂದು ಚಾನಲಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಮುಂದೆ ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.